ಒಮ್ಮೆ ಒಮ್ಮೆ ಅದನ್ನ ಒಂದ್ಸರಿ ನೋಡಿ. ಇಡೀ ಭಗವದ್ಗೀತೆ ಎಷ್ಟು ಅತ್ಯುತ್ತಮವಾದ ಗ್ರಂಥ ಅನ್ನಕ್ಕೆ ಅರ್ಜುನ ನನಗೆ ನೆಪ ಮಾಡಿಕೊಂಡು ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ವತಃ ಸ್ವಮುಖದಿಂದ ಹೇಳಿರುವಂತಹ ಗೀತೆ. 700 ಶ್ಲೋಕಗಳಿಗೆ ನಮ್ಮ ಮಾವುಲಿ ಜ್ಞಾನೇಶ್ವರ ಮಹಾರಾಜರು 9033 ಓವಿಗಳ ಮುಖಾಂತರ ರಚಿಸಿರುವಂತಹ ಜ್ಞಾನೇಶ್ವರಿ. ಒಂದ್ಸರಿ ಏನಾಯ್ತು, ವಿವೇಕಾನಂದರು ಫಾರಿನ್ ಟೂರಿಗೆ ಹೋಗಿದ್ರು. ಅಲ್ಲಿ ಸಮ್ಮೇಳನ ಇತ್ತು, ಎಲ್ಲ ಸಾಧು ಸಂತರ ಒಂದು ಸಮ್ಮೇಳನ ಮಾಡ್ತಾ ಇದ್ರು. ಆ ಸಮ್ಮೇಳನ ಮಾಡ್ಬೇಕಾದ್ರೆ ಅಲ್ಲಿನ ಎಲ್ಲ ಬೇರೆ ರಾಷ್ಟ್ರಗಳದೆಲ್ಲ ಇವರು ಸನ್ಯಾಸಿಗೆ ನಾವು ಮರ್ಯಾದೆ ತೆಗಿಬೇಕು, ಇವರಿಗೆ ಮರ್ಯಾದೆ ನಾವು ತೆಗಿಲೇಬೇಕು ಅಂತ ಏನ್ ಮಾಡಿದ್ರು, ಭಗವದ್ಗೀತೆ ಕೆಳಗಿಟ್ಟು ಇಟ್ಬಿಟ್ಟು ಅದ್ರ ಮೇಲೆ ಎಲ್ಲಾ ಧಾರ್ಮಿಕ ಗ್ರಂಥಗಳನ್ನ ಜೋಡಿಸಿದ್ರು. ಪರಿಪೂರ್ಣವಾಗಿ ಧಾರ್ಮಿಕ ಗ್ರಂಥಗಳನ್ನ ಜೋಡಿಸಿದ್ರು. ಬಂದು ಅವರಿಗೆ ಬೇಕು ಅಂತಾನೆ ಅವರಿಗೆ ಅವಮರ್ಯಾದೆ ಮಾಡಬೇಕು ಅಂತ ಹೇಳಿದ್ರು. ನೋಡ್ರಿ, ನಮ್ದೆಲ್ಲ ಗ್ರಂಥಗಳಿದ್ರು, ನಿಮ್ದು ಎಲ್ಲಿಟ್ಟಿದೀವಿ ನಾವು? ನಿಮ್ಮ ಗ್ರಂಥ ಕೆಳಗಡೆ ಇಟ್ಟಿದೀವಿ, ನಿಕೃಷ್ಟವಾಗಿ ಕೆಳಗಿಟ್ಟಿದೀವಿ ನೋಡ್ರಿ ಅಂತ ಹೇಳಿದ್ರು. ಅವರ ವಿವೇಕಾನಂದರು ತುಂಬಾ ಸಂತೋಷಗಳು. ಹೌದು, ನೀವು ಎಷ್ಟು ಕರೆಕ್ಟಾಗಿ ಮಾಡಿದ್ರಿ ಅಂದ್ರೆ ನಿಮ್ಗೆ ತುಂಬಾ ಸಂತೋಷವಾಗಿದೆ. ಈ ಏನು ಮೇಲೆ ಎಲ್ಲಾ ಗ್ರಂಥಗಳಿದಾವಲ್ಲ, ಆ ಎಲ್ಲಾ ಗ್ರಂಥಗಳ ಅಡಿಪಾಯನೇ ನಮ್ ಭಗವದ್ಗೀತೆ ಅಂದ್ರು. ಇಡೀ ಏನ್ ಮೇಲ್ ನಿಂತಿಸಿದ್ರಲ್ಲ ಎಲ್ಲಾ ಗ್ರಂಥಗಳ ಅಡಿಪಾಯ ಮೂಲ ನಮ್ದೇ ಭಗವದ್ಗೀತೆ ಅಂದ್ರು. ಹೊಟ್ಟೆ ಉರಿಯಲ್ಲೇನ್ರಿ ಹಿಂಗಿಂತ ಮಾತಾಡಿದ್ರು. ಮಾರನೇ ದಿನ ಮತ್ತೆ ಸಮ್ಮೇಳನದಲ್ಲಿ ಏನ್ ಮಾಡಿದ್ರು, ಎಲ್ಲರಿಗಿಂತನೂ ಎಲ್ಲರನ್ನಿಟ್ಟು ಮೇಲಿಟ್ರು. ಇವ್ರಿಗೆ ಮತ್ತೆ ಮರ್ಯಾದೆ ತೆಗಿಬೇಕಂತ ಮೇಲಿಟ್ರು. ಮತ್ತೆ ಅವಾಗ ಹೇಳಿದ್ರು, ನೋಡ್ರಿ ಇವತ್ತೆಲ್ಲಿದೆ ನಿಮ್ದು ಗ್ರಂಥ? ಹೌದೌದು, ತುಂಬಾ ಒಳ್ಳೇದ್ ಮಾಡಿದ್ರು. ಯಾಕಂದ್ರೆ ಇಡೀ ಎಲ್ಲ ಸನಾತನ ಧರ್ಮದ ಗ್ರಂಥ ಎಷ್ಟು ಉತ್ಕೃಷ್ಟವಾಗಿದೆ ಅಂದ್ರೆ ಕಳಸಪ್ರಾಯವಾಗಿ ಮೇಲೆ ಇದೆ ನಮ್ದು ಅಂದ್ರು. ಎಲ್ಲದಕ್ಕೂ ಕಳಸಪ್ರಾಯ ನಮ್ಮ ಭಗವದ್ಗೀತೆ ಅಂದ್ರು. ಇಂಥ ಉತ್ಕೃಷ್ಟವಾದ ಗ್ರಂಥ ನಮ್ಮ ಭಗವದ್ಗೀತೆ. ಒಮ್ಮೆ ಒಂದೇ ನೋಡಿ, ಇನ್ನೊಂದು ವಿಶೇಷ ಅದ್ರಲ್ಲಿ ಏನಿದೆ, ಯಾರಿಗ್ ಕಷ್ಟ ಬರಲ್ರಿ? ಕಷ್ಟ ಯಾರಿಗ್ ಬರಲ್ಲ? ಮಾನಸಿಕವಾಗಿ ವೇದನೆ ಆಗುತ್ತೆ, ಕಷ್ಟ ಬರುತ್ತೆ, ನೋವಾಗುತ್ತೆ, ಎಲ್ಲ ಆಗುತ್ತೆ. ಸಹಜ ಧರ್ಮ ಅದು, ಹಾಗೆ ಆಗುತ್ತೆ. ನಾವು ಏನ್ ಮಾಡ್ತೀವಿ, ನಮಗೆ ಕಷ್ಟ ಬಂದ ತಕ್ಷಣ ಪಕ್ಕದ ಮನೆಗೆ ಹೋಗಿ ಹೇಳ್ತೀವಿ, ಅವ್ರ ಮೇಲೆ ವಿಶ್ವಾಸ ನಮಗೆ. ನೋಡ್ದ್ಯಾ, ನನಗೆ ಹಿಂಗ ಆಗ್ಬಿಡ್ತು, ಏನ್ ಮಾಡ್ಬೇಕು? ಅಯ್ಯ ಇಷ್ಟೇನಾ? ಇದು ಗಲ್ಲಿಲಿ ಸಾರ್ವಜನಿಕ ಧರ್ಮಸ್ಥಳ ರೋಡಲ್ಲಿ ಪಾಂಡುರಂಗನ ಮಂದಿರ ಇದೆಯಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಬೇಡ್ಕೊ ನೋಡಿ, ಸರಿ ಆಗುತ್ತೆ. ಮತ್ ನಾವು ಯಾರ ಮೇಲೆ ವಿಶ್ವಾಸ ಇಡ್ತೀವಿ? ಪಕ್ಕದ ಮನೆಯವ್ರ ಮೇಲೆ ವಿಶ್ವಾಸ ಇಡ್ತೀವಿ. ಸೀದಾ ಹೋಗ್ತೀವಿ, ದೇವಸ್ಥಾನ ಹುಡ್ಕೊಂಡು ಹೋಗಿ ಒಂದು ಕಾಯಿ, ಹಣ್ಣು, ಬತ್ತಿ ಎಲ್ಲ ತಗೊಂಡು ಹೋಗ್ತೀವಿ ಅಲ್ಲ. ಒಂದ್ಸರಿ ಯೋಚನೆ ಮಾಡಿ ಅಣ್ಣ, ನೀವು ಇಷ್ಟು ಜನ ಇದ್ದಿರಲ್ಲ, ಒಂದ್ಸರಿ ಯೋಚನೆ ಮಾಡ್ತಿರಲ್ಲ, ದೇವಸ್ಥಾನಕ್ಕೆ ಕಾಯಿ, ಬಾಳೆಹಣ್ಣು ಎಲ್ಲ ತಗೊಂಡು ಹೋಗ್ತಿರಲ್ಲ, ಅದೇ ನೀವು ತಯಾರಿಸಿದ್ದ? ತೆಂಗಿನಕಾಯಿ ನೀವು ತಯಾರಿಸಿದ್ದ? ಬಾಳೆ ನೀವು ತಯಾರಿಸಿದ್ದ? ನಿಮ್ಮತನ ಏನಿದೆ ಅಲ್ಲಿ? ಭಗವಂತನ ಹತ್ರ ಹೋಗಿ ಕೊಡ್ತಿರಲ್ಲ, ನೀ ಪೂಜಾ ಕರೀನಲ್ಲೋ ಅಂತ. ನಿಮ್ತನ ಏನಿದೆ ಅದ್ರಲ್ಲಿ? ಏನೂ ಇಲ್ಲ ಅಲ್ವಾ? ಎಲ್ಲ ಅವನ್ ಕೊಟ್ಟಿದ್ದು ಅವನಿಗೆ ಕೊಟ್ಟಿದ್ದೀರಾ? ಅವನ್ ಕೊಟ್ಟಿದ್ದೆ ಅವನಿಗೆ ಕೊಟ್ಟಿದ್ದೀರಾ ಅಲ್ಲ? ನಿಮ್ ದೊಡ್ಡಸ್ಕೆ ಏನು? ಅದೇನು ಗ್ರಾಚಾರಕ್ಕೆ ಹೋಗಿ ಪಾಂಡುರಂಗನಲ್ಲಿ ಬೆಳ್ಕೊಳ್ತಾರೆ, ನಿಂಗೆ ಈ ಕಷ್ಟ ಇದೆ ಅಂತ. ಅಪ್ಪಿ ತಪ್ಪಿ ಅದು ಪರಿಹಾರ ಆಯ್ತು, ಪಾಂಡುರಂಗ ಗೆದ್ದ, ಅವನ್ ಗ್ರಾಚಾರ ಗೆದ್ದ. ಏನಾದ್ರೂ ಆಗ್ಲಿಲ್ಲ ಅನ್ರಿ, ಯಾರು ಹೇಳಿರ್ತಾರೆ ಅವ್ರ ಇನ್ನೊಂದು ಪಕ್ಕದ ಮನೆಯವ್ರು ಇರ್ತಾರಲ್ಲ, ಅವ್ರಿಗೆ ಹೇಳ್ತಾರೆ, ಹಿಂಗೆ ಹೇಳುದಂತ ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗಿಲ್ಲ. ಅಯ್ಯಯ್ಯಯ್ಯ, ನೀವ್ ಯಾರ ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗೋಂದ್ರು, ಅವ್ರಿಗೆ ಬರೀ ಭಜನೆ ಮಾಡೋ ಜನ ಸಿಗ್ತಾರೆ, ಅವನ್ ಏನು ನೋಡಲ್ಲ. ನಿಮಗೆ ಪಕ್ಕದ ದೇವಿ ದೇವಸ್ಥಾನಕ್ಕೆ ಹೋಗಿ ಬೇರೆ 2 ಸ್ಕೂಟ್ರು ಕಾರೆಲ್ಲ ಇರ್ತಾವಲ್ಲ, ಅದು ಕೊಡು ನೋಡಿ, ಸರಿ ಆಗುತ್ತೆ. ಸ್ಕೂಟ್ರು ಕಾರ್ ಅಂದ್ರೆ ಗೊತ್ತಾಗತ್ತಲ್ಲ, 2 ಗಾಲಿ 4 ಗಾಲಿ ಅಂತ. ಕೊಡು ನೋಡಿ ಸರಿ ಆಗತ್ತೆ ಅಂತಾರೆ. ಅಂದ್ರೆ ನಮಗೆ ಬೇರೆಯವರ ಮಾತಿನ ಮೇಲೆ ವಿಶ್ವಾಸ ಇದೆ, ಭಗವಂತನ ಮೇಲೆ ಇಲ್ಲ. ಒಮ್ಮೆ ನಿಮಗೆ ಇನ್ನು ಮೇಲೆ ಯಾರಿಗೂ ಕಷ್ಟ ಹೇಳ್ಕೊಬಿಡ್ರಿ, ಆಗ ಅಯ್ಯೋ ಪಾಪ ಅಂತಾರೆ, ಆಮೇಲೆ ನಗ್ತಾರೆ, ಅವ್ರಿಗೆ ಹಂಗಾಗ್ಬೇಕಿತ್ತು ಅಂತ. ಏನಿಲ್ಲ, ಜ್ಞಾನೇಶ್ವರಿ ನಿಮ್ಮ ಮನೇಲಿದೆ,
ಭಗವಂತನ ಮುಂದೆ ಇಟ್ಟು ಪೂಜೆ ಮಾಡ್ತಿರಲ್ವಾ? ಹೇಳಿ, ಸ್ವತಃ ಆತನಿಗೆ ಶರಣಾಗತಿಯಾಗಿ, ಹೇ ಭಗವಂತ, ಈ ಕಷ್ಟ ಕೊಟ್ಟೋನು ನೀನೆ, ಇದನ್ನ ಪರಿಹಾರ ಮಾಡೋನು ನೀನೆ, ಇದಕ್ಕೆ ಪರಿಹಾರ ಯಾವ ರೀತಿ ಆಗ್ಬೇಕಂತ ಆ ಜ್ಞಾನೇಶ್ವರಿ ಮೇಲೆ ವಿಶ್ವಾಸ ಇಡಿ. ಕೈ ಮುಗಿದು ತೆಗೆದುಕೊಳ್ಳಿ ಆ ಪುಸ್ತಕವನ್ನ, ಆ ಗ್ರಂಥವನ್ನ. ಯಾವ್ದಾದ್ರು ಸುಮ್ಮನೆ ಹಿಂಗೆ ಪೇಜ್ ತೆಗಿರಿ, ನೀವು ಹುಡುಕ್ಬೇಡಿ, ಯಾವ್ದಾದ್ರು ಪೇಜ್ ತೆಗಿರಿ. ಅದಕ್ಕೆ ನಿಮ್ಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ನನಗೆ ಮುಂದಿನ ಸರಿ ಬಂದಾಗ ಹೇಳಿ. ಅಂತ ಪವಿತ್ರವಾದ ಗ್ರಂಥ ನಮ್ಮದು. ಆದ್ರೆ ನಮಗೆ ಅದ್ರ ಬಗ್ಗೆ ಅರ್ಥ ಆಗಿಲ್ಲ. ಓದ್ತಿದೀವಿ, ಸಪ್ತಾಹ ಮಾಡ್ತೀವಿ, ಓದ್ತೀವಿ, ಮಾಡ್ತೀವಿ. ಏನ್ ಓದಿದೀವಿ? ಜ್ಞಾನೇಶ್ವರಿ ಓದಿದ್ವಿ. ಏನ್ ಅರ್ಥ ಆಯ್ತು? ಅದ್ರಲ್ಲಿ ಇದ್ದಿದ್ದು ಯಾರಿಗ್ ಗೊತ್ತಾಯ್ತು? ಅದಕ್ಕೆ ನಮ್ಮ ಏಕತರಿ ಓವಿ ಅನುಭವಾವಿ, ಅನುಭವಕ್ಕೆ ತಗೊಳ್ಳಿ. ಅದರ ಶುದ್ಧತೆ ನೋಡಿ, ಪ್ರೇಮ ನೋಡಿ, ಆ ಭಕ್ತಿ ನೋಡಿ, ಪರಿಪೂರ್ಣರಾಗ್ತೀರಾ. ಮಾವಿನ ಮರದಲ್ಲಿ ಎಷ್ಟೇ ಒಂದು ಸಣ್ಣ ಗಿಡದಿಂದ ಎಷ್ಟು ದೊಡ್ಡ ಮರ ಆಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ, ಆ ಹಣ್ಣಿನಲ್ಲಿ ಇರುವಂತ ಒಂದು ಹಣ್ಣಿನಿಂದ ಒಂದು ಪೀಸ್ ಕಟ್ ಮಾಡಿ ತಿನ್ರಿ, ಅದ್ರಲ್ಲಿ ಸಿಗೋ ಸುಖ ಪರಿಪೂರ್ಣದ ಮಹತ್ವ ಇರುತ್ತೆ. ಆ ಮರದ ಮಹತ್ವ ಇರುತ್ತೆ ಅಲ್ಲ, ಹೌದು ತಾನೆ? ಹಾಗೆ ಏಕತರಿ ಓವಿ ಅನುಭವ ಒಂದಾದ್ರೂ ಅದ್ರಲ್ಲಿ ಸ್ವಲ್ಪ ಅನುಭವ ತಗೊಳ್ಳಿ, ನೋಡಿ. ಈಗ ನಿಮಗೆ ಜ್ಯೋತಿಷಿಗಳು ಹತ್ರ ನಿಮ್ಗೆ ಕಷ್ಟ ಬಂದಾಗ ಜ್ಯೋತಿಷ ಹತ್ರ ಹೋಗಿ ಕೈಯೋ ಏನೋ ಜಾತಕನೋ ಏನೋ ತೋರಿಸ್ತೀರಲ್ವಾ? ಸಹಜವಾಗಿ ಎಲ್ಲರೂ ಹೋಗಿ ತೋರಿಸ್ತಿರ್ತಾನೆ. ಯಾಕಂದ್ರೆ ಸಮಾಧಾನಕ್ಕೆ, ಯಾಕಂದ್ರೆ ಪರಮಾತ್ಮ ಆಲ್ರೆಡಿ ಬರ್ದಿಟ್ಬಿಟ್ಟಿರ್ತಾನೆ ನಿಮ್ದು ಇಷ್ಟೇ ಕತೆ ಅಂತ. ಆದ್ರೂ ನಮಗೆ ಗೊತ್ತಿಲ್ಲ ಅಂತ ಕೇಳಕ್ ಹೋಗ್ತೀವಿ, ಹೌದ್ ತಾನೆ? ಕೇಳ್ತೀವಿ. ಕೇಳಿದಾಗ ಅವರೊಂದು ಹೇಳ್ತಾರೆ ನೋಡಿ, ಅಶ್ವತ್ಥಕಟ್ಟೆಯನ್ನ ದಿನ ಬೆಳಗ್ಗೆ ಹೋಗಿ ಒಂದು 3 ಸುತ್ತ 9 ಸುತ್ತೋ 7 ಎಷ್ಟು ಅವ್ರಿಗೆ ಗೊತ್ತ, ಆ ಟೈಮಿಗೆ ಎಷ್ಟು ಅನ್ಸುತ್ತೆ ಅದಷ್ಟು ಹೇಳಿರ್ತಾರೆ. ನಗಬೇಡಪ್ಪ, ಇರ್ಬೋದು. ಸುತ್ತಿ ಅಂತ ಹೇಳಿ ಕೊನೆಗೆ ಮರ ಮುಟ್ಟಿ ನಮಸ್ಕಾರ ಮಾಡ್ಬರ್ರಿ ಅಂತಾರೆ, ಹೊತ್ತಾನೆ ಹೇಳ್ತಾರೆ. ನಮ್ಮಲ್ಲೂ ಬಿಡಿ ಅಶ್ವತ್ಥಕಟ್ಟೆ ಸುತ್ತುತ್ತಾರೆ. ಅವ್ರು ಎದ್ದಾಗ, ಅವ್ರಿಗೆ ಎಚ್ಚರ ಆದಾಗ, ಮನಸ್ಸಿದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಸುತ್ತುತ್ತಾರೆ. ಇವತ್ತವರೆಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಶ್ವತ್ಥಕಟ್ಟೆ ಎಷ್ಟೊತ್ತಿಗೆ ಸುತ್ತಬೇಕು ಅಂತ. ಸುತ್ತಬೇಕಂತ ಹೇಳಿದ್ದಾರೆ, ಇಷ್ಟೇ ಹೊತ್ತಿಗಂತ ಏನಾದ್ರು ಹೇಳಿದಾರ? ಇಲ್ಲ, ಅದಕ್ಕೆ ಸುತ್ತುತ್ತಾರೆ ಅವರು. 3:45 ಗಂಟೆಯಿಂದ 4:15 ಒಳಗೆ ಸುತ್ತಬೇಕು. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ನಮ್ಮಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತಾರೆ. 3:45ರಿಂದ 4:15 ಒಳಗೆ ಸುತ್ತಬೇಕು. ಅದು ಯಾವಾಗ ಅದು ಸುತ್ತಬೇಕಾದ್ರೆ, ಇವತ್ತವರೆಗೂ ಪಿಂಪಲ್ ದಾಡಿ ಹೂವ ಯಾರು ನೋಡಿಲ್ಲ, ನೋಡಿದ್ದಾರೆ? ಅದು ಆ ವೇಳೆಗೆ ಹೂವ ಬೀಳುತ್ತೆ, ನೆಲ ಮೇಲೆ ಬಿದ್ದ ತಕ್ಷಣ ಅದು ಮಯ ಆಗುತ್ತೆ, ಅಂದ್ರೆ ಹೋಗ್ಬಿಡ್ತೇವೆ. ಆ ಬೀಳಬೇಕಾಗಿರೋ ಸಂದರ್ಭದಲ್ಲಿ ನಾವು ಸುತ್ತಬೇಕಾದ್ರೆ ನಮ್ಮ ತಲೆ ಮೇಲೆ ಯಾವಾಗ ಆ ಹೂ ಬೀಳುತ್ತೋ ಅವಾಗ ರಾಜಯೋಗ ಬರುತ್ತೆ. ಹೆಣ್ಣು ಮಕ್ಕಳಿಗೆ ಯಾವಾಗ ಬೇಕು ಅಂದ್ರೆ ಗರ್ಭಕೋಶದಲ್ಲಿ ಮಗು ಆಗ್ಬೇಕು ಅಂತ ವೃದ್ಧರಿಗೆ ಸುತ್ತ ಬನ್ನಿ ಅಂತಾರೆ. ಯಾವಾಗ ಆ ಉಷಾ ಕಿರಣ, ಮೊದಲ ಅರುಣ ಕಿರಣ ಅಂತ ಇರ್ತಿಲ್ಲ, ಆ ಕಿರಣ ಎಲೆಯ ಮೇಲೆ ಬಿದ್ದಿ ಆ ಬೆಳಕನ್ನ ತಾಯಿಯ ಹೊಟ್ಟೆ ಮೇಲೆ ಬಿದ್ರೆ ಸಂತಾನ ಪ್ರಾಪ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತ ವೈಜ್ಞಾನಿಕ ಕಾರಣಗಳು ತುಂಬಾ ಇದಾವೆ. ನಮಗೆ ಗೊತ್ತಿಲ್ಲದೆ ನಾವು ಸುಮ್ಮನೆ ಸುತ್ತೀವಿ, ಎತ್ಗಾಣ ಸುತ್ತವೆ. ಹಾಗೆ ಸುತ್ತಿ ಮರ ಮುಟ್ಟಿ ನಮಸ್ಕಾರ ಮಾಡಿ ಬಂದಿರ್ತಲ್ಲ, ನೀವೇನ್ ತುದಿಯಿಂದ ಬುಡದವರೆಗೆ ಮುಟ್ತೀರಾ? ಮರ ಯಾವ್ದೋ ಒಂದು ಅಂಶ ಹಿಂಗ್ ಮುಟ್ಬಿಡ್ತೀರಾ, ಹೊತ್ತಾನೆ ಮರ ಮುಟ್ಟಿ ನಮಸ್ಕಾರ, ಹೊತ್ತಾನೆ ತುದಿಯಿಂದ ಕುಣಿತವ್ರಿಗೆ ಮುಟ್ಟಲ್ಲ. ಹಾಗೆ ಭಗವಂತನ ಪ್ರಾಪ್ತಿಗೋಸ್ಕರ ಕೇವಲ ಆತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಪೂರ್ತಿ ಒಲಿತಾನೆ. ಹಾಗೆ ಮರ ಮುಟ್ಟಿ ನಾವು ನಮಸ್ಕಾರ ಮಾಡ್ತೀವೋ ಹಾಗೆ ಮಾವಿನ ಹಣ್ಣಲ್ಲಿ ಯಾವುದೇ ಭಾಗದಿಂದ ತಗೊಂಡು ತಿಂದ್ರು ಅದು ರುಚಿ ಒಂದೇ ಇರುತ್ತೆ. ಪರಿಪೂರ್ಣ ಏನು ಬಾಯಿ ಹಾಕೋಬೇಕು ಅಂತ ಏನಿಲ್ಲ ರುಚಿ ನೋಡಕ್ಕೆ. ಈಗ ಹೆಣ್ಮಕ್ಳು ಅಡಿಗೆ ಮಾಡಿರ್ತಾರೆ, ಅವಾಗ ರುಚಿ ನೋಡ್ದಂಗೆ ನೆಕ್ ನೋಡ್ತಾ ಇರ್ತಾರೆ. ಏನ್ ಪಾತ್ರೆಯಲ್ಲಿ ಇರೋದೆಲ್ಲ ನೆಕ್ ನೋಡ್ತಾರೆ, ಹೆಂಗಿದೆ ಅಂತ ನೋಡಕ್ಕೆ ಉಡ್ ನೋಡ್ತಾರ. ಹೌದಾ? ಕೈ ಹಾಕೊಂಡೆ ತಮಾಷೆಗೊಂದು ಮಾತು ಹೇಳ್ಬಿಡ್ಲಾ, ಹೆಣ್ಮಕ್ಳು ಬೇಜಾರಾಗ್ಬಿಡ್ರಿ. ಒಬ್ಬ ಮಗ ಹೇಳದ್ನಂತೆ, ಅಮ್ಮ ನಿಮ್ಗೋಸ್ಕರ ಎಷ್ಟು ನೀನು ಪ್ರೀತಿ ಮಾಡ್ತೀಯ ಅಮ್ಮ. ಹೌದು ನೋಡು, ನಮಗೆಲ್ಲ ಬಡಿಸಿ ಮಾಡಿ ಉಳಿದ್ರೆ ನೀನ್ ತಿಂತೀಯ. ತಾಯಿ ಹೃದಯ ಎಂತದ್ದು,
ತುಂಬಾ ಖುಷಿ ಆಗುತ್ತಮ್ಮ ಅಂದಾಗ ತಾಯಿ ಹೇಳ್ತಾರೆ, ಸುಮ್ ಕೂತ್ಕೊಳ್ಳೋ, ನಾನು ನೆಂಚು ನೋಡಿ ಅರ್ಧ ಹೊಟ್ಟೆ ತುಂಬಿಸ್ಕೊಂಡಿರ್ತೀನಿ. ಹಾಗಾದ್ರೆ ಭಗವಂತನ ಪ್ರಾಪ್ತಿ ಯಾವಾಗ್ಲೂ ಎಲ್ಲರಿಗೂ ಆಗಲ್ಲ. ಯಾಕಾಗಲ್ಲ? ನಾವೆಲ್ಲ ಬೇರೆ 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 ವಿವಿಧದಲ್ಲಿ ಪರಮಾತ್ಮನನ್ನ ಮಾರ್ಗದಲ್ಲಿ ಹುಡುಕ್ತಾ ಹೋಗ್ತಾ ಇದೀವಿ. ಒಂದೊಂದು ಮಾರ್ಗದಲ್ಲಿ ಹುಡುಕ್ತಾ ಹೋಗ್ತಾ ಇದೀವಿ. ಸರಳ ಮಾರ್ಗ ಇಲ್ಲ, ಕಠಿಣ ಮಾರ್ಗಗಳು ಪ್ರಥಮವಾಗಿ ತುಂಬಾ ಇಷ್ಟಪಟ್ಟು ಮಾಡ್ತೀವಿ. ಯಾವುದು ಹಾಗಾಗಿ ಆಗ್ತಾ ಇಲ್ಲ, ಅದೆಲ್ಲ ವ್ಯರ್ಥ ಅಂತ ನಮ್ಮ ಭಗವಂತ ವಸುದೇವ ಪುರ ತಪ ತಪ ಅನುಷ್ಠಾನ ಭಗವಂತನ ಒಲುಮೆಗೆ ಹಲವು ಮಾರ್ಗಗಳಿದೆ, ಇಲ್ಲ ಅಂತಲ್ಲ. ಜಪ ತಪ ಅನುಷ್ಠಾನ ವ್ಯರ್ಥ ಕಾಸಯಾಕರಣೆ ಕಷ್ಟ, ಅದು ಇಲ್ಲ ಅಂತಲ್ಲ. ಮಾರ್ಗಗಳು ಇಲ್ಲ ಅಂತಲ್ಲ, ಅದು ಕಷ್ಟ ಮಾರ್ಗ. ಇವತ್ತು ಜಪ ಮಾಡೋದು ಕಷ್ಟ, ತಪ ಮಾಡೋದು ಕಷ್ಟ, ಇದರಿಂದ ಲೋಪ ಆಗಿದ್ದೇ ಜಾಸ್ತಿ. ಹೌದಲ್ವಾ? ನಾವು ಎಲ್ಲ ಕಡೆ ನಮ್ಮ ಕಥೆ ಪುರಾಣ ಪುಣ್ಯ ಕಥೆಗಳೆಲ್ಲ ನೋಡ್ತಿದೀವಿ. ನಾವು ಜಪ ಮಾಡಿ ಕೆಟ್ಟೋಗಿದ್ದಾರೆ, ತಪ ಮಾಡಿ ಕೆಟ್ಟೋಗಿದ್ದಾರೆ, ಧ್ಯಾನ ಮಾಡಿ ಕೆಟ್ಟವ್ರು ಇದ್ದಾರೆ, ಭಜನೆ ಮಾಡಿ ಕೆಟ್ಟವ್ರು ಯಾರು ಇಲ್ಲ. ಇದೆಯಾ? ಜಪ ತಪ ಅನುಷ್ಠಾನ ವ್ಯರ್ಥ ಕಾಸಯಾಕರಣೆ ತೀರ್ಥ ರಥ ನೇಮ ನಲಗೆ. ನಾನು ಆ ದೇವರಿಗೆ ಹೋಗಿದ್ದೆ, ಈ ದೇವರಿಗೆ ಹೋಗಿದ್ದೆ, ಈ ಕ್ಷೇತ್ರಕ್ಕೆ ಹೋಗಿದ್ದೆ, ಆ ಕ್ಷೇತ್ರಕ್ಕೆ ಹೋಗಿದ್ದೆ. ಯಾತಕ್ಕೆ? ಜನತೆ ಹೇಳ್ಕೊಂಡು ತಿರ್ಗಾಡಕ್ಕೆ ಅಲ್ವಾ? ತೀರ್ಥ ಋತ ನೇಮ ನಲಗೆ ದೈವತಾ ಧರಣಿ ಆಸನ ಮುದ್ರಾ ಜ್ಞಾನ ಧ್ಯಾನ ನಲಗೆ ವಾರಣಾಸಿ ಮರಣೆ. ನಮ್ಮ ಸಂಪ್ರದಾಯ ಅಂದ್ರೆ ನಮ್ಮ ಹಿಂದೂದಲ್ಲಿ ಸಾಯ್ಬೇಕಾದ್ರೆ ಕಾಶಿಯಲ್ಲಿ ಸಾಯ್ಬೇಕಂತೆ, ಅದನ್ನ ತಂದು ದ್ವಾರಕೆಯಲ್ಲಿ ಸುಡಬೇಕಂತೆ. ಅಲ್ಲ, ಸಾಯ್ಬೇಕು ಅಂದ್ರೆ ಕಾಶಿಯಲ್ಲಿ ಸಾಯ್ಬೇಕು, ಅದು ಸುಡಕ್ಕೆ ದ್ವಾರಕೆಯಲ್ಲಿ ತಂದು ಸುಡ್ಬೇಕಂತೆ. ಸತ್ತಾಗ ಮಗನೇ ಬರೋದಿಲ್ಲ ಮರಣಕ್ಕೆ, ಮತ್ತೆ ಕಾಶಿಯಲ್ಲಿ ಹೋಗ್ಬೇಕಂತ ಸಾಯ. ಹೌದೇ ಇಲ್ರಿ? ಏನಿಲ್ಲ, ನನ್ ಘಟನೆನೆ, ಸ್ವತಃ ನನ್ ಘಟನೆನೆ ಅರುಣ. ನನ್ ಮನೇಲಾಗಿದ್ದೆ, ನನ್ನ ಧರ್ಮಪತ್ನಿ ತೀರ್ಕೊಂಡಾಗ ಮಗ ಫಾರಿನಲ್ಲಿದ್ದಾನೆ, ಬರಕ್ಕಾಗ್ಲಿಲ್ಲ, ಕೊನೆಗೂ ಬರಕ್ಕಾಗ್ಲಿಲ್ಲ. ಎಲ್ಲ ಮಾಡಿರೋ ದುಡ್ಡೆಲ್ಲ 7 ಲಕ್ಷ ರೂಪಾಯಿ ಹೋಯ್ತು, ಬರಕ್ಕಾಗ್ಲಿಲ್ಲ. ತಾಯಿ ಮಗ ಕೊನೆಗೂ ಸಿಗ್ಲಿಲ್ಲ. 3.5 ಲಕ್ಷ 7 ಲಕ್ಷ ಹೋಯ್ತು, ಬರಕ್ಕಾಗ್ಲಿಲ್ಲ. ಹಾಗಿದ್ದಾಗ ಮತ್ತೆ ಸತ್ತಿರೋ ಕಾಶಿಯಿಂದ ತಂದು ದ್ವಾರಕೆಗಲ್ಲಿಂದ ಸುಡೋದು ಪರಿಸ್ಥಿತಿ. ಏನ್ ಮಾಡಕ್ಕ ಅಲ್ವಾ? ಇದಕ್ಕೆಲ್ಲ ಅದೇ ಜಪ ತಪ ಅನುಷ್ಠಾನ ವ್ಯರ್ಥ ಕಾಸಯಾಕರಣೆ ತೀರ್ಥ ಋತ ನೇಮ ನಲಗೆ ದೈವತಾ ಧರಣಿ ಆಸನ ಮುದ್ರಾ ಜ್ಞಾನ ಧ್ಯಾನ ನಲಗೆ ವಾರಣಾಸಿ ಮರಣೆ. ಇವೆಲ್ಲ ಮಾಡಕ್ಕಿಂತ ಕೇಶವ ಮಾಧವ ಅಚ್ಯುತ ವದತ ಹೋಯ ಪಾತಕ ಹರಣೆ, ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಲ್ವಾ? ಪರ್ವತ ಪ್ರಮಾಣ
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.